ಉಳ್ಳಾಲಬೈಲ್ನ ದಕ್ಷ ಪ್ಲೇ ಸ್ಕೂಲ್ ವತಿಯಿಂದ ಭಾರತದ 80ನೇ ಸ್ವಾತಂತ್ರ್ಯೋತ್ಸವವನ್ನು ಕಲ್ಲಾಪುವಿನ ಔಟ್ಡೋರ್ ಗ್ರ್ಯಾಂಡ್ ಬೇಯಲ್ಲಿ ಸಂಭ್ರಮದಿಂದ ಆಚರಿಸಲಾಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಪಿಸಿ ಔಟ್ಡೋರ್ ಕಲ್ಲಾಪು ಇದ್ರ ವ್ಯವಸ್ಥಾಪಕ ನಿರ್ದೇಶಕರಾದ ಪಿಸಿ ಹಾಶೀರ್, ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಇರುವ ದೊಡ್ಡ ಭಯವೆಂದರೆ ಸಾವು. ಆದರೆ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನೇ ಲೆಕ್ಕಿಸದೆ ಮುಂದಿನ ಪೀಳಿಗೆಗೆ ಸ್ವಾತಂತ್ರ್ಯ ದೊರೆಯಬೇಕೆಂಬ ಸಂಕಲ್ಪದಿಂದ ಅನೇಕರು ಜೀವತ್ಯಾಗವನ್ನು ಮಾಡಿದ್ದಾರೆ. ದೇಶಕ್ಕಾಗಿ ಪ್ರಾಣವನ್ನ ಅರ್ಪಿಸಿದ ಹುತಾತ್ಮರ ತ್ಯಾಗವನ್ನ ಸ್ಮರಿಸಿ ಅವರ ಆದರ್ಶಗಳನ್ನು ಮುಂದಿನ ಪೀಳಿಗೆಗೆ ತಿಳಿಸುವುದು ನಮ್ಮೆಲ್ಲರ ಕರ್ತವ್ಯ. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹನೀಯರ ತ್ಯಾಗ ಹಾಗೂ ಬಲಿದಾನವನ್ನ ಸದಾ ಸ್ಮರಿಸಬೇಕು ಅಂತ ಹೇಳಿದ್ರು. Let me wish you all very happy, joyous Independence Day. ಮನದಾಳದಿಂದ ಸ್ವಾತಂತ್ರ್ಯ ದಿನೋತ್ಸವದ ಹೃತ್ಪೂರ್ವಕ ಶುಭಾಶಯಗಳು. ಇವತ್ತು ದೊಡ್ಡ ಭಾಷಣ ಏನಲ್ಲ, ಆದರೂ ನಿಮ್ಮ ಮುಂದೆ ಒಂದು ಸಣ್ಣ ಒಂದು ಅನಿಸಿಕೆ ಹೇಳಬೇಕಂತ ಇಚ್ಛೆ ಪಡ್ತೇನೆ. ಅದಕ್ಕೆ ಬೇಕಾಗಿ ನಿಮ್ಮೆಲ್ಲರನ್ನು ಒಂದು ಗಳಿಗೆ ಒಂದು 5 ನಿಮಿಷಕ್ಕೆ ಹಿಮಾಲಯಸ್ ಪರ್ವತಕ್ಕೆ ಕೊಂಡೋಗ್ತೇನೆ. ಐ ಆಮ್ ಟೇಕಿಂಗ್ ಆನ್ ಅ ಸ್ಮಾಲ್ ಎಕ್ಸ್ಪೆಡಿಷನ್ ಟು ಹಿಮಾಲಯಸ್. ಹಿಮಾಲಯಸ್ ಅಂದ್ರೆ ತುಂಬಾ ಡೇಂಜರಸ್ ಟೆರಿಟರಿ. ಒಂದು ಎಕ್ಸ್ಪೆಡಿಷನ್, ಕೆಲವು ಜನ ಹೋಗ್ತಾರೆ, ಮೌಂಟ್ ಎವರೆಸ್ಟ್, ಕಾಂಚನಜಂಗಾ ಇದಕ್ಕೆಲ್ಲ ಹೋಗ್ತಾರೆ. ಐ ಥಿಂಕ್ ಯು ನೋ ಅಬೌಟ್ ಇಟ್. ಅಲ್ಲಿ ಒಮ್ಮೆ 121 ಗ್ರೂಪ್ ಇದೊಂದು ಜನ ಹೋದ್ರು, 121 ಜನ, ಒಂದು ಗೈಡ್ಸ್ ಇದ್ರು, ಒಂದು ಶರ್ಪಾ ಗೈಡ್ಸ್ ಇದ್ರು. ಅವರು ಅಲ್ಲಿಗೆ ಹೋದ್ರು. ಹೋಗಿ ಬರುವಾಗ ತುಂಬಾ ಟೈಮ್ ಆಯಿತು. ಮತ್ತೆ ಒಂದು ಜಾಗ, ತುಂಬಾ ಡೇಂಜರಸ್ ಜಾಗಕ್ಕೆ ಮುಟ್ಟಿದ್ರು. ಅಲ್ಲಿ ಒಂದು ಟನಲ್ ಇತ್ತು. ಸೊ ಈ ಗೈಡ್ ಅವರು ಹೇಳಿದ್ರು, ಈ ಟನಲ್ ನ ಒಳಗೆ ಹೋದ್ರೆ ನಮ್ಮ 21 ದಿವಸದ ಎಕ್ಸ್ಪೆಡಿಷನ್ ಬರೀ 11 ದಿವಸದಲ್ಲಿ ಫಿನಿಶ್ ಆಗ್ತದೆ. ಅಂದ್ರೆ ಒಂದು ದಿವಸದಲ್ಲಿ 10 ದಿವಸದ ಮಾರ್ಗ ಕವರ್ ಆಗ್ತದೆ ಈ ಟನಲ್ ಅಲ್ಲಿ ಹೋದರೆ. ಈ ಟನಲ್ ತೋರಿಸಿ ಹೇಳಿದ್ರು. ಮತ್ತೆ ಅವ್ರ ಹತ್ರ ಹೇಳಿ, ಮಾತ್ರ ಒಂದು ರಿಸ್ಕ್ ಉಂಟು, ಇದರಲ್ಲಿ ಹೋದವರಲ್ಲಿ ಬರೀ 1% ಜನ ಮಾತ್ರ ಬದುಕಿ ಉಳಿತಾರೆ, ಬಾಕಿ ಎಲ್ಲವರು ಸಾಯ್ತಾರೆ. ಅಂದ್ರೆ ಈ ಟನಲ್ ಅಷ್ಟು ಡೇಂಜರಸ್. ಯಾರೆಲ್ಲ ಈ ಟನಲ್ಗೆ ಹೋಗ್ತಾರೆ ಅವರೆಲ್ಲ ನನ್ನ ಎಡೆಗೆ ಬನ್ನಿ, ಬಾಕಿಯವರು ಅಲ್ಲಿ ಹೋಗುವವರು ಅಲ್ಲೇ ನಿಲ್ಲಿ ಅಂತ ಹೇಳಿದಾಗ 100ರಲ್ಲಿ 99% ಅಂದ್ರೆ 121 ಜನ ಈ ಶರ್ಪವನ್ನು ಸೇರಿ 120 ಜನ ಲೆಫ್ಟ್ಗೆ ಹೋದ್ರು. ಅದು ಬೇಡ, ಟನಲ್ ಬೇಡ, ಅದರಲ್ಲಿ ಪ್ರಾಣ ಅಪಾಯ ಉಂಟು ಅಂತ ಹೇಳಿ ಎಲ್ಲರೂ ಲೆಫ್ಟ್ಗೆ ಹೋದ್ರು. ಒಬ್ಬ ಪುಣ್ಯಾತ್ಮ ಮಾತ್ರ ಅಲ್ಲೇ ಇದ್ದ. ಈ ಶರ್ಪ ಹೇಳಿದ, ಇವರು ಯಾರಪ್ಪ ಇಷ್ಟೊಂದು ಧೈರ್ಯವಂತ, ಇಲ್ಲಿ ಎಲ್ರೂ ಈಚೆ ಬಂದಿದ್ದಾರೆ, ಅವನೊಬ್ಬ ಈ ಟನಲ್ಗೆ ಹೋಗ್ಲಿಕ್ಕೆ ರೆಡಿ ಇದ್ದಾನೆ. ಹೇ, ನಿನ್ನ ಹೆಸರೇನಪ್ಪ, ಯಾರೋ ನೀನು, ಇಷ್ಟು ಒಂದು ಧೈರ್ಯ ಇದ್ದವ, ಯಾರೋ, ಹೂ ಆರ್ ಯು ಅಂತ ಕೇಳಿದಾಗ ಅವ ಹೇಳಿದ, ನನಗೆ ಸ್ವಲ್ಪ ಕಿವಿ ಕೇಳುವುದಿಲ್ಲ, ನೀವು ಹೇಳಿದೇನು ಅರ್ಥ ಆಗ್ಲಿಲ್ಲ, ಅದಕ್ಕೆ ನಾನು ಇಲ್ಲೇ ನಿಂತೆ. ಅದರ ಅರ್ಥ ಏನಂದ್ರೆ, ಅವನಿಗೂ ಆ ಇನ್ಸ್ಟ್ರಕ್ಷನ್ ಕೇಳಿದ್ರೆ ಅವನು ಲೆಫ್ಟ್ ಸೈಡ್ಗೆ ಬರ್ತಿದ್ದ, ಈ ಟನಲ್ ಒಳಗೆ ಹೋಗ್ತಾ ಇರಲಿಲ್ಲ. ಯಾಕೆಂದರೆ ಪ್ರಾಣಾಪಾಯ, ಜೀವನ ಅಪಾಯ, ಮರಣದ ಹೆದರಿಕೆ, ದ ಫಿಯರ್ ಆಫ್ ಡೆತ್, ಇದು ನಮ್ಮೆಲ್ಲರಿಗೂ ಸಹಜ. ದ ಬಿಗ್ಗೆಸ್ಟ್ ಫಿಯರ್ ಇಸ್ ದ ಫಿಯರ್ ಆಫ್ ಡೆತ್. ದ ಬಿಗ್ಗೆಸ್ಟ್ ಫಿಯರ್ ಇನ್ ಲೈಫ್ ಇಸ್ ದ ಫಿಯರ್ ಆಫ್ ಡೆತ್. ಯಾಕೆ ನಾನು ಈಗ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನೀವು ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್ ಇದರೆಲ್ಲ ಇವತ್ತು ಕೆಲವು ಸ್ಪೀಚ್ ಅಲ್ಲೆಲ್ಲ ಕೇಳಿರಬಹುದು. ಯಾರು ಈ ನಮ್ಮ ಹುತಾತ್ಮರ ಬಗ್ಗೆ ಹೇಳಿದ್ದಾರೆ ನಿಮ್ಗೆ ಗೊತ್ತುಂಟಾ? ನಮ್ಮ ಗವರ್ಮೆಂಟ್ ರೆಕಾರ್ಡ್ಸ್ ಪ್ರಕಾರ ನಮ್ಮ ದೇಶಕ್ಕಾಗಿ ಅವರ ಜೀವನ ಕೊಟ್ಟವರು 13,500. ಹೌ ಮಚ್? 13,500 people laid down their lives for our nation. ಅದರಲ್ಲಿ 50% ಜನ
ಬ್ರಿಟಿಷರ್ ನಮ್ಮನ್ನು ಮುಗಿಸ್ತಾರೆ ಮಾತ್ರ ನಮಗೆ ಅಂದ್ರೆ ಮುಂದಿನ ಪೀಳಿಗೆಗೆ ಸ್ವಾತಂತ್ರ್ಯವನ್ನು ನೀಡುತ್ತದೆ ಎಂಬ ಒಂದು ಅವರ ಧ್ಯೇಯ. ಅಂತಾರಾಷ್ಟ್ರೀಯ ಕಲಾವಿದ ಹಾಗೂ ಪರಿಸರವಾದಿ ದಿನೇಶ್ ಹೊಳ್ಳ ಅವರು ಮಾತನಾಡಿ, ಮಕ್ಕಳೊಂದಿಗೆ ಮಕ್ಕಳಾಗುವ ಅವಕಾಶ ದೊರೆತಿದ್ದು ತುಂಬಾ ಸಂತಸವನ್ನ ತಂದಿದೆ. ಇಂದಿನ ಮಕ್ಕಳು ಸಾಕಷ್ಟು ಒತ್ತಡದ ಜೀವನವನ್ನ ನಡೆಸುವಂತಾಗಿದೆ. ಮಕ್ಕಳಲ್ಲಿರುವ ಆಸಕ್ತಿ ಹಾಗೂ ಪ್ರತಿಭೆಯನ್ನ ಗುರುತಿಸುವ ಬದಲು ಹೆತ್ತವರು ತಮ್ಮ ಇಚ್ಛೆಯಂತೆ ಅವರನ್ನ ವಿವಿಧ ಚಟುವಟಿಕೆಗಳಿಗೆ ಸೇರಿಸುವ ಮೂಲಕ ಮಕ್ಕಳ ಸ್ವಂತ ಆಸಕ್ತಿ ಮತ್ತು ಭವಿಷ್ಯದ ಕನಸುಗಳನ್ನೇ ಮರೆಸುವ ಪರಿಸ್ಥಿತಿ ನಿರ್ಮಾಣವಾಗುತ್ತಿರುವುದು ಕಳವಳಕಾರಿ ಸಂಗತಿ ಅಂತ ಹೇಳಿದ್ದಾರೆ. ಎಲ್ರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಬಹಳ ಖುಷಿ ಆಯ್ತು ಮಕ್ಕಳೊಟ್ಟಿಗೆ. ನಾನು ಮಕ್ಕಳೊಟ್ಟಿಗೆ ಮಕ್ಕಳಾಗಿದ್ರೆ ನಾವು ದೊಡ್ಡವರಾಗ್ತೇವೆ. ನಾವು ದೊಡ್ಡವರಾಗಬಾರ್ದಾಗ ದೊಡ್ಡವರಾಗ್ತೇವೆ. ಒಳ್ಳೆ ಮಕ್ಕಳಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ, ಒಳ್ಳೆ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಇವತ್ತು ನಾವೊಂದು ಸಂಭ್ರಮದ ಸಡಗರದಿಂದ ಒಂದು ಈ ಇಂಡಿಪೆಂಡೆನ್ಸ್ ಡೇ ಆಚರಿಸ್ತಿದ್ದೇವೆ. 80ನೇ ಒಂದು ವರ್ಷದ ಒಂದು ಇಂಡಿಪೆಂಡೆನ್ಸ್ ಡೇ. ಬಹುಶಃ ಈ ಇಂಡಿಪೆಂಡೆನ್ಸ್ ನಮಗೊಂದು ರಾಷ್ಟ್ರೀಯ ಹಬ್ಬ. ಯಾಕಂದ್ರೆ ನಾವು ಬೇರೆಲ್ಲ ಹಬ್ಬಗಳನ್ನು ಮನೆಯಲ್ಲಿ ಆಚರಿಸ್ತೇವೆ, ಬಟ್ ರಾಷ್ಟ್ರೀಯ ಹಬ್ಬ ಅಂತೇಳಿ ಯಾವುದಿಲ್ಲ. ಗಣರಾಜ್ಯೋತ್ಸವ ಆಗಿರ್ಬೋದು, ಇಂಡಿಪೆಂಡೆನ್ಸ್ ಡೇ ಆಗಿರ್ಬೋದು, ಇದನ್ನೆಲ್ಲ ನಾವಿಲ್ಲಿ ಒಂದು ಎಲ್ಲರೂ ಯಾವುದೇ ಜಾತಿ ಧರ್ಮ ಅಥವಾ ಭಾಷೆ ಎಲ್ಲ ಬಿಟ್ಟು ಆ ಫ್ಲಾಗ್ನ ಅಡಿಯಲ್ಲಿ ನಾವೆಲ್ಲರೂ ಒಂದೇ ಅನ್ನೋ ಒಂದು ಭಾವನೆಯಲ್ಲಿ ನಾವು ಈ ಒಂದು ಇಂಡಿಪೆಂಡೆನ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಿದ್ದೇವೆ. ಪವಿತ್ರ ದೇಶ ಭಾರತ. ಈ ಭಾರತದಲ್ಲಿ ನಾವು ಹುಟ್ಟಿದ್ದೇವೆ ಎಂದಾದ್ರೆ ನಾವೆಲ್ಲರೂ ಪುಣ್ಯಾತ್ಮರು, ಧನ್ಯವಂತರು ಅಂತ ಹೇಳ್ಬೋದು. ನಾನು ಯಾವ ಕಮಿಷನರ್ ಲಾಸ್ಟ್ ಕೂಡ ಕೇಳಿದೆ, ಸರ್ ನಮ್ಮ ಕಾಲೇಜಲ್ಲಿ ಯಾಕೆ ನೀವು ಡ್ರಗ್ ಟೆಸ್ಟ್ ಮಾಡಲ್ಲ ಅಂತ ಕೇಳಿದೆ. ನೋ ಸಂದೀಪ್ ವಿಲ್ ಬಿಲೀವ್ ವಿತ್ ದಿಸ್ ಬಿಕಾಸ್ ನೀವು ಅಷ್ಟು ಡೆಡಿಕೇಟೆಡ್ ಆಗಿ ವರ್ಕ್ ಮಾಡ್ತಿದ್ದೀರ, ಅದಕ್ಕೋಸ್ಕರ ನಿಮ್ಮ ಕಾಲೇಜಲ್ಲಿ ಖಂಡಿತವಾಗಿ ಇರ್ಲಿಕ್ಕಿಲ್ಲ ಅಂತ. ನಾನು ಹೇಳಿದಿಲ್ಲ ಸರ್, ಅಟ್ಲೀಸ್ಟ್ ಒಂದ್ಸಲ, ಯಾಕಂದ್ರೆ ಮಕ್ಕಳಲ್ಲಿ ಒಂದು ಫೀಲ್ ಇರ್ಬೇಕು ಸರ್. ಇನ್ನು ಈ ಕಾರ್ಯಕ್ರಮದಲ್ಲಿ ಪ್ರಾಧ್ಯಾಪಕಿ ಸುಮಲತಾ ಕೋಣಾಜೆ, ಪತ್ರಕರ್ತೆ ವಜ್ರಾ ಗುಜರನ್, ರೋಶಿ ನಿಲಯದ ಉಪಪ್ರಾಧ್ಯಾಪಕರಾದ ಸಂದೀಪ್ ಸಾಲ್ಯನ್, ನೃತ್ಯ ನಿರ್ದೇಶಕ ಹಾಗೂ ಎನ್ಎಸ್ ಡಾನ್ಸ್ ಸ್ಟುಡಿಯೋ ಸಂಸ್ಥಾಪಕ ರೋಹಿತ್ ಮಾಸ್ಟರ್ ಉಪಸ್ಥಿತರಿದ್ದರು. ಇಂತಹ ಇನ್ನಷ್ಟು ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲೂ ಜೊತೆಯಾಗಿ ನಮ್ಮನ್ನು ಬೆಂಬಲಿಸಿ. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 9845478858 ಅಥವಾ 9972528110.